ಹಲೋ ಮಕ್ಕಳೇ, ನಾವಿವತ್ತು ಫೈನಲ್ ಎಕ್ಸಾಮ್ಗೆ ಬಂದಿರುವಂತಹ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದ್ರ ಸೊಲ್ಯೂಷನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಸ್ಟೇಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ನಾನಿಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ನ ಡಿವೈಡ್ ಮಾಡ್ಕೊಳ್ಳಿ. ಸೊ 2 ಮಾರ್ಕ್ಸ್ ಆಗಿರೋದ್ರಿಂದ ಇದಕ್ಕೆ 2 ಪಾಯಿಂಟ್ಸ್ ಹಾಕ್ಕೊಳ್ಳಿ ನೀವು. ಸೊ ಫಿಕ್ಸ್ಡ್ ಕ್ಯಾಪಿಟಲಲ್ಲಿ ಏನಿರುತ್ತೆ, 2 ಅಕೌಂಟ್ಸ್ ಆರ್ ಮೇಂಟೈನ್ ಫಾರ್ ಈಚ್ ಪಾರ್ಟ್ನರ್. ಇಲ್ಲಿ ಬರೀ 1 ಅಕೌಂಟ್ ಇಸ್ ಮೇಂಟೈನ್. ಓಕೆನಾ? ನೀವು ಬ್ಯಾಲೆನ್ಸ್ ಶೀಟಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಇದ್ದರೆ ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ನ ತೋರಿಸ್ತೀರಾ. ಸೊ ಬೋತ್ ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಅಪಿಯರ್ ಇನ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಒಂದೇ ಅಕೌಂಟ್ ಅಲ್ವಾ, ಸೊ ಓನ್ಲಿ ಕ್ಯಾಪಿಟಲ್ ಅಕೌಂಟ್ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಕ್ವೆಶ್ಚನ್, ಗಿವ್ ದ ಜರ್ನಲ್ ಎಂಟ್ರಿ ವೆನ್ ರಿಟೈರಿಂಗ್ ಪಾರ್ಟ್ನರ್ ಇಸ್ ಪೇಡ್ ಕ್ಯಾಶ್ ಇನ್ ಫುಲ್. ಓಕೆ, ಇದು ಜರ್ನಲ್ ಎಂಟ್ರಿ ಹೇಗೆ ಬರುತ್ತಪ್ಪ ಅಂದರೆ, ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು, ನೀವು ಅವನಿಗೆ ಕ್ಯಾಶ್ ಅಥವಾ ಕೊಡ್ತೀರಾ, ಇಲ್ಲ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಅಮೌಂಟನ್ನು ಅವರೇನು ಕೊಟ್ಟಿಲ್ಲ, ಸೊ ಜಸ್ಟ್ ಈ ಥರ XXX ಅಂತ ಹಾಕ್ಕೊಳ್ಳಿ. ಆಮೇಲೆ ನರೇಷನ್ ಕೊಡಿ, ಬೀಯಿಂಗ್ ರಿಟೈರಿಂಗ್ ಪಾರ್ಟ್ನರ್ ಬ್ಯಾಲೆನ್ಸಸ್ ಪೇಡ್ ಕ್ಯಾಶ್ ಇನ್ ಫುಲ್. ನೆಕ್ಸ್ಟ್ ಒನ್, ನೇಮ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲಲ್ಲಿ ತುಂಬ ಕ್ಯಾಟಗರೀಸ್ ಇದೆ, ನೀವು ಯಾವುದಾದ್ರೂ 2 ಕೊಡ್ಬೋದು. ನಾನಿಲ್ಲಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಮತ್ತು ಇಶ್ಯೂಡ್ ಕ್ಯಾಪಿಟಲ್ನ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್, ರೈಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಏನು ಅದರ ಆಬ್ಜೆಕ್ಟಿವ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋಸ್ ಮತ್ತು ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್. ಈ 2 ಪಾಯಿಂಟ್ಸ್ನ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಸೊ ಕ್ಯಾಶ್ ಜನರೇಟೆಡ್ ಫ್ರಮ್ ಸೇಲ್ ಆಫ್ ಗುಡ್, ನಾನು ಸೇಲ್ ಮಾಡಿದಾಗ ನನಗೆ ದುಡ್ಡು ಬರುತ್ತೆ. ಕ್ಯಾಶ್ ಪೇಡ್ ಫಾರ್ ಮರ್ಕೆಂಡೈಸ್, ನಾನು ಮರ್ಕೆಂಡೈಸ್ ಪರ್ಚೇಸ್ ಮಾಡುವಾಗ ಕೂಡ ನಾನು ಪೇ ಮಾಡ್ತೀನಿ ಕ್ಯಾಶ್ನ. ಸೊ ಇದೆರಡು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ದು ಎಕ್ಸಾಂಪಲ್ ಆಗಿದೆ. ಥ್ಯಾಂಕ್ ಯು.